ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಚೀನಾ ವೀಸಾ ನಿರಾಕರಣೆಯಿಂದ ತಪತಿ ಸಿಂಘ ಬಚಾವಾಗಿದ್ದಾರೆ. ತಪತಿ ಸಿಂಘ ಪಶ್ಚಿಮ ಬಂಗಾಳದ 61 ವರ್ಷದ ಮಹಿಳೆಯವರು ಸೇಫ್ ಆಗಿದ್ದಾರೆ. ನಿಜಕ್ಕೂ ಅದೃಷ್ಟ ಅಂತ ಹೇಳ್ಬೋದು. ಇದು ತಪತಿದು ಇಲ್ಲದಿದ್ರೆ ಅವರು ಕೂಡ ಈಗ ನಾಪತ್ತೆಯವ್ರ ಲಿಸ್ಟ್ನಲ್ಲಿ ಬರ್ತಿದ್ರು. 61 ವರ್ಷದ ಮಹಿಳೆ ಈಗ ಸೇಫ್ ಆಗಿದ್ದಾರೆ. ನೇಪಾಳದ ಪ್ರವಾಹ ದುರಂತದಿಂದ ಅದೃಷ್ಟವಶಾತ್ ಪಾರಾಗಿದ್ದಾರೆ. ಕೈಲಾಸ ಮಾನಸ ಸರೋವರ ಯಾತ್ರೆ ಕೈಗೊಳ್ಳಕ್ಕೆ ನಿರ್ಧಾರ ಮಾಡಿದ್ರು ಇವರು. ತಪತಿ ನೋಡ್ತಾ ಇದ್ದೀವಿ. ಕೋಲ್ಕತ್ತಾದ ಟ್ರಾವೆಲ್ ಏಜೆನ್ಸಿ ಮೂಲಕ ಯಾತ್ರೆಗೆ ಪ್ಲಾನ್ ಮಾಡಿರ್ತಾರೆ. 33 ಜನರ ತಂಡದೊಂದಿಗೆ ಸರೋವರದ ಯಾತ್ರೆ, ಮಾನಸ ಸರೋವರ ಯಾತ್ರೆ ಕೈಗೊಳ್ಳಕ್ಕೆ ರೆಡಿಯಾಗಿದ್ದರು. ಚೀನಾ ರಾಯಭಾರ ಕಚೇರಿಯಿಂದ ಅವರ ಅರ್ಜಿ ತಿರಸ್ಕಾರ ಆಗಿದೆ, ರಿಜೆಕ್ಟ್ ಆಗುತ್ತೆ ಅವ್ರದ್ದು ವೀಸಾದು. ಹಾಗಾಗಿ ಪ್ರಯಾಣದ ಹಾದಿಯನ್ನು ಬದಲಾಯಿಸಿ ಲಡಾಖ್ ಪ್ರವಾಸವನ್ನು ಕೈಗೊಂಡಿದ್ದರು. ಸದ್ಯ ಕೈಲಾಸ ಯಾತ್ರೆಯ 32 ಭಾರತೀಯ ಪ್ರವಾಸಿಗರು ನಾಪತ್ತೆ ಆಗಿಬಿಟ್ಟಿದ್ದಾರೆ. ನೋಡಿ, ಅವ್ರದ್ದು ಕೂಡ ನಾಪತ್ತೆ ಲಿಸ್ಟ್ನಲ್ಲಿ ಬರ್ತಿತ್ತು. ಬಟ್ ಈಗ ಆ ವೀಸಾ ನಿರಾಕರಣೆ ಆಗಿದ್ದರಿಂದಾಗಿ ಬಚಾವಾಗಿದ್ದಾರೆ. 32 ಜನರ ಜೊತೆಗೆ ಕೈಲಾಸ ಯಾತ್ರೆಗೆ ಈ ತಪತಿ ಸಿಂಘ ಮುಂದಾಗಿದ್ದರು. ಪ್ರವಾಸಕ್ಕೆ ತೆರಳಬೇಕಿದ್ದ ಕೇವಲ 4 ದಿನಗಳ ಮುನ್ನ ಅವರ ವೀಸಾ ರಿಜೆಕ್ಟ್ ಆಗುತ್ತೆ. ಚೀನಾ ರಾಯಭಾರ ಕಚೇರಿಯು ವೀಸಾ ಅರ್ಜಿಯನ್ನು ತಿರಸ್ಕರಿಸಿತು. ಇದರಿಂದ ಬೇಸರಗೊಂಡು ಪ್ರಯಾಣದ ಹಾದಿಯನ್ನು ಬದಲಾಯಿಸಿದರು. ಆರಂಭದಲ್ಲಿ ವೀಸಾ ಸಿಗಲಿಲ್ಲ ಅಂತ ಭಾಳ ನಿರಾಶರಾಗಿದ್ದರು ಅವರು. ವೀಸಾ ನಿರಾಕರಣೆಯೇ ತಮ್ಮ ಪಾಲಿಗೆ ವರದಾನವಾಗಿ ಜೀವ ಉಳಿಸಿದೆ ಅನ್ನೋದನ್ನು ಅರಿತುಕೊಂಡಿದ್ದಾರೆ. ಲಡಾಖ್ ಪ್ರವಾಸವನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಕೋಲ್ಕತ್ತಾಗವರು ವಾಪಸ್ಸಾಗಿದ್ದಾರೆ.